ವರಹಮತುಲ್ಲಾಹಿ ವಬರಕಾತುಹು. ಕರ್ನಾಟಕ ರಾಜ್ಯದ ಮುಸ್ಲಿಮರಲ್ಲಿ ಒಂದು ಸವಿನಯ ಪ್ರಾರ್ಥನೆ. ತಮಗೆಲ್ಲ ಗೊತ್ತಿರುವಂತೆ ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಅವಕಾಶ ನೀಡದ ಕಾಂಗ್ರೆಸ್ ಪಕ್ಷವನ್ನ ಈ ಬಾರಿ ಸೋಲಿಸುವಂತ ನಿರ್ಧಾರ ಆ ಭಾಗದ ಜನ ಮಾಡಿರುವುದರಿಂದ ಅವರಿಗೆ ನಾವು ಕೂಡ ಕರ್ನಾಟಕ ಮುಸ್ಲಿಂ ಯೂನಿಟಿಯಿಂದ ಇಡೀ ರಾಜ್ಯವ್ಯಾಪಿ ಬೆಂಬಲವನ್ನ ಕೊಡ್ತೇವೆ. ಜೊತೆಗೆ ಈ ಮೂಲಕ ಮುಸ್ಲಿಮರ ಒಂದು ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ನಮ್ಮ ಸ್ವಾಭಿಮಾನವನ್ನ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸಬೇಕು ಅನ್ನುವಂತ ಏನು ನಿರ್ಧಾರ ದಾವಣಗೆರೆಯ ಮುಸ್ಲಿಮರು ಮಾಡಿದ್ದಾರೆ, ಅವರಿಗೆ ಕರ್ನಾಟಕ ಮುಸ್ಲಿಂ ಯೂನಿಟಿಯಿಂದ ಅತ್ಯಂತ ಅಭಿಮಾನದಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇತ್ತೀಚೆಗೆ ಆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರು ನಮ್ಮ ರಾಜ್ಯದ ಮುಸ್ಲಿಮರ ಏಕೈಕ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಬೀದರ್ ಜಮೀರ್ ಅಹಮದ್ ಅವರ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ದಾರೆ. ಮಾತನಾಡಿದ ನಂತರ ಹಲವಾರು ಜನ, ಈ ರಾಜ್ಯದ ಜನ ಅವರಿಗೆ ಕ್ಷಮೆ ಕೋರ್ಲಿಕ್ಕೆ ಎಷ್ಟೇ ಹೇಳ್ಕೊಂಡ್ರು ಕೂಡ ಅವರು ಕ್ಷಮಾಪಣೆಯನ್ನ ಕೋರ್ದಿರುವುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ. ಈಗ ಚುನಾವಣೆ ಬಂದಿದೆ. ಅವರ ಮಗ ಸಮರ್ಥ್ ಶಾಮ್ನೂರ್ಗೆ ಟಿಕೆಟ್ ಘೋಷಣೆಯಾಗಿದೆ. ಅವರು ಗೆಲ್ಲಲೇಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಜಮೀರ್ ಅಹಮದ್ ಅವರನ್ನ ತಮ್ಮ ಕ್ಷೇತ್ರದಲ್ಲಿ ಬಂದು ಮುಸ್ಲಿಮರ ಮನವೊಲಿಸಲಿಕ್ಕೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಮೂಲಕ ಒತ್ತಡವನ್ನ ಹಾಕುತ್ತಿರುವುದು ಅತ್ಯಂತ ಸೂಚನೀಯ ಸ್ಥಿತಿಗೆ ಇವತ್ತು ಶಾಮ್ನೂರ್ ಅವರು ಬಂದಿದ್ದಾರೆ ಅನ್ನುವಂತ ವಿಷಯವನ್ನ ಅವರು ತೋರ್ಪಡಿಸ್ತಾ ಇದ್ದಾರೆ. ನಾನು ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ರವರಲ್ಲಿ ಒಂದು ವಿನಮ್ರ ಮನವಿಯನ್ನ ಮಾಡ್ತೇನೆ ಮತ್ತು ಆಗ್ರಹವನ್ನು ಕೂಡ ಮಾಡ್ತೇನೆ. ಅವರು ಯಾವುದೇ ಕಾರಣಕ್ಕೂ ದಾವಣಗೆರೆ ಮತಕ್ಷೇತ್ರದಲ್ಲಿ ಕಾಲಿಡಬಾರದು. ಅವರದು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ನಡೆದುಕೊಂಡು ಹೋಗೋದಾದರೆ ಅದು ಮುಸ್ಲಿಮರ ಸ್ವಾಭಿಮಾನಕ್ಕೆ ಒಂದು ಧಕ್ಕೆ ತರುವಂತಹ ವಿಷಯ. ನೀವು ದಾವಣಗೆರೆಯಲ್ಲಿ ಬಂದು ಅವನೇನು ಮಾಡ್ತಾನೆ ಅನ್ನುವಂತ ಏಕವಚನದ ಮಾತನಾಡಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ಗೆ ನೀವು ಅಲ್ಲಿ ಹೋಗಿ ಮುಸಲ್ಮಾನರನ್ನ ಮನವೊಲಿಸುವಂತ ಕೆಲಸ ಮಾಡಿದರೆ ಅದು ಮುಸಲ್ಮಾನರ ಸ್ವಾಭಿಮಾನಕ್ಕೆ ಮತ್ತು ನಿಮ್ಮ ಸ್ವಂತ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಒಂದು ಕೆಲಸ ಆಗ್ತದ. ಆ ಕಾರಣಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ದಾವಣಗೆರೆಗೆ ಹೋಗದೆ ಇರೋದು ಒಳ್ಳೆಯದು ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಜೊತೆಗೆ ಈ ರಾಜ್ಯದ ಮುಸಲ್ಮಾನರಿಗೆ ಕಾಂಗ್ರೆಸ್ ಏನು ಮಾಡಿದೆ ಅನ್ನುವಂತ ಪ್ರಶ್ನೆ ಕೂಡ ನಾನು ಮಾಡ್ತೇನೆ. ಕಳೆದ 3 ವರ್ಷದಿಂದ 2B ವಿಷಯ ತಮಗೆಲ್ಲ ಗೊತ್ತಿರುವಂತೆ ಮುಸಲ್ಮಾನರ ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಜೊತೆ ಆಟ ಆಡಿರುವಂತ ಕಾಂಗ್ರೆಸ್ 2B ಮೀಸಲಾತಿಯ ವಿಷಯವನ್ನ ಇಲ್ಲಿವರೆಗೂ ಕ್ಯಾಬಿನೆಟ್ ನಲ್ಲಿ ತರದೆ ಒಂದು ಬಹುದೊಡ್ಡ ದ್ರೋಹ ಮುಸ್ಲಿಮರಿಗೆ ಮಾಡಿದೆ. ಆ ಕಾರಣಕ್ಕಾಗಿ ಎರಡೂ ಮತಕ್ಷೇತ್ರದಲ್ಲಿ ಮುಸಲ್ಮಾನರು ಬಹಳ ಎಚ್ಚರಿಕೆಯಿಂದ ಮತದಾನ ಮಾಡಬೇಕು. ಕಾಂಗ್ರೆಸ್ ನಮಗೆ ಏನೇ ಮಾಡಿದೆ ಏನು ಮಾಡಿಲ್ಲ ಅನ್ನುವಂಥದ್ದನ್ನ ಮನಗಂಡು ಮತದಾನ ಮಾಡಬೇಕು ಅನ್ನುವಂತ ಒಂದು ಮನವಿಯನ್ನ ನಾನು ದಾವಣಗೆರೆ ಮತ್ತು ಬಾಗಲಕೋಟ್ ಭಾಗದ ಮುಸಲ್ಮಾನರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಸ್ಥಳೀಯವಾಗಿ ಯಾರು ಏನ್ ಮಾಡಿದ್ದಾರೆ, ಮುಸಲ್ಮಾನರ ಪರ ನಿಂತು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ತಾವು ಮನಗಂಡು ಆ ಪ್ರದೇಶದ ಆ ಭಾಗದ ಅಭಿವೃದ್ಧಿಯ ಮತ್ತು ಮುಸಲ್ಮಾನರ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಹೊತ್ತಂತ ಅಭ್ಯರ್ಥಿಗಳಾಗಿದ್ರೆ ತಾವು ಮತದಾನ ಮಾಡಿ, ಇಲ್ಲದೆ ಇದ್ರೆ ಬಹಳ ಎಚ್ಚರಿಕೆಯಿಂದ ನೀವು ಒಂದು ತೀರ್ಮಾನವನ್ನ ತಗೊಂಡು ಕಾಂಗ್ರೆಸ್ ಅನ್ನ
ಸೋಲಿಸುವಂತ ಕೆಲಸ ಮಾಡಬೇಕು ಅನ್ನುವಂತ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಇಡೀ ರಾಜ್ಯದ ಮುಸ್ಲಿಮರ ಪರವಾಗಿ ಮಾಡ್ತೇನೆ. ದಾವಣಗೆರೆಗೆ ಎಷ್ಟ ಬರ್ಬೋದು? ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಅವರ ಮಗ ಏಕವಚನದಲ್ಲಿ ನಮ್ಮ ನಾಯಕರು, ನಮ್ಮ ನಾಯಕ ನಮ್ಮ ಹೆಮ್ಮೆ, ನಮ್ಮ ನಾಯಕ ನಮ್ಮ ಹೆಮ್ಮೆ ಅನ್ನುವಂತ ಘೋಷಣೆಯನ್ನ ಹೊತ್ಕೊಂಡು ನಾವು ಅವರನ್ನ ಹೊತ್ಕೊಂಡು ಅಡ್ಡಾಡಾಗುತ್ತೀವಿ. ಅವರ ಅವಮಾನ ನಾವು ಎಂದಿಗೂ ಸಹಿಸೋದಿಲ್ಲ. ಅವರ ಅವಮಾನ ಮಾಡಿದಂತ ವ್ಯಕ್ತಿಯ ಮನೆಗೆ ಹೋಗಿ ಅವರ ಪರ ಪ್ರಚಾರ ಮಾಡೋದನ್ನ ನಾವು ಎಂದೂ ಸಹಿಸೋದಿಲ್ಲ. ನಮ್ಮ ರಾಜಖಂಡ ಹಾಗೂ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಧ್ವನಿಯಾಗಿ ಈ ರಾಷ್ಟ್ರದ ನಾಯಕರನ್ನುವಂತ ಎವರಿಕೆ ಹೊಂದಿರುವಂತ ಬಿಜೆಪಿ ಜಮೀರ್ ಅಹಮದ್ ಸಾಹೇಬರಿಗೆ ಮಲ್ಲಿಕಾರ್ಜುನ ಸಚಿವರು ಅವಹೇಳನಕಾರಿಯಾಗಿ ಮಾತಾಡಿದರು. ಇಲ್ಲಿವರೆಗೂ ಒಂದು ವಿಷಾದನೆಯೂ ಇಲ್ಲ, ಕ್ಷಮೆಯೂ ಇಲ್ಲ. ಆಮೇಲೆ ನಮ್ಮ ಸುರ್ಜಿವಾಲ್ ಸಾಹೇಬರು ಮೊನ್ನೆ ಒಂದು ಅಪಮಾನದ ಮಾತನ್ನು ಹೇಳಿದ್ರು ಸಮುದಾಯಕ್ಕೆ. ನಮ್ಮ ಮೌಲಾನಗಳಿಗೆ ಉಲ್ಮಾಗಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ತೀರಾ ಅಂತ ಹೇಳಿದ್ರು. ರಾಜೀನಾಮೆ ಕೊಡ್ತೀರಾ, ರಾಜೀನಾಮೆ ಕೊಡ್ಬೋಗಿ ಅಂತಂದ್ರು. ಸ್ವಾಮಿ, ಇದೇ ಉಲ್ಮಾನ ನೀವು ಕೈಕಾಲು ಇಟ್ಕೊಂಡು ಗಲ್ಲಿಗೆ ಊರಿಗೆ ಕಳಿಸಿ ಮುಸ್ಲಿಂ ಸಮುದಾಯದ 95% ಮತದಾನವನ್ನು ಪಡೆದುಕೊಂಡು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಅದನ್ನು ಮರೆತು ನಮ್ಮ ಧರ್ಮಗುರುಗಳಿಗೆ ಅಪಮಾನ ಮಾಡ್ತೀರಿ, ನಮ್ಮ ನಾಯಕರಿಗೆ ಅಪಮಾನ ಮಾಡ್ತೀರಿ. ಬಿಜೆಪಿ ಜಮೀರ್ ಅಹಮದ್ ಅಂತ ನಾಯಕ ಎಲ್ಲಿ ಸಿಗೋದಿಲ್ಲ. ಬಿಜೆಪಿ ಜಮೀರ್ ಅಹಮದ್ ಕಾಂಗ್ರೆಸ್ ತಗದಾರಂತೆ, ಮುಸಲ್ಮಾನ್ ಕಾಂಗ್ರೆಸ್ ತಗದಾರ, ಅದು ತಿಳ್ಕೊಳ್ಳೋ ನಾಯಕರು. ಇವತ್ತೇ ಬಿಜೆಪಿ ಜಮೀರ್ ಅಹಮದ್ ದಿಕ್ಸೂಚಿ ಬೇರೆ ಹಾಕೋದು, ನಮ್ಮ ದಿಕ್ಸೂಚಿ ಮುಂದೆ 2028 ಚುನಾವಣೆ ಬೇರೆ ಇರುತ್ತ. ಆಮೇಲೆ ಬಿಜೆಪಿ ಜಮೀರ್ ಅಹಮದ್ ಸಾಹೇಬ್ರ ಕ್ವಶನ್ ಮಾಡ್ತೀನಿ, ಸಮರ್ಥ ಮುಖ್ಯ ಸಮುದಾಯ ಮುಖ್ಯ? ಸಮುದಾಯ ವಿರುದ್ಧ ಹಾಕೊಂಡು ನೀವು ಅಲ್ಲಿ ಹೋಗ್ತೀವಿ, ಯಾವ ಸಮುದಾಯ ಮುಗಿಸ್ತೀವಿ ನೀವು ಮಿನಿಸ್ಟ್ರು? ನೀವು ಹೇಳಿ ನಮ್ಮ ಸಮುದಾಯಕ್ಕೆ ಅಂತ ತಿಳ್ಕೊಂಡ್ರಿ, ನಿಮ್ಮ ಅಪ್ಪನ ನಾವು ಅಪ್ಪನ ಏನಂತೀವಿ, ನೀವು ಅಲ್ಲಿ ಯಾಕೆ ಹೋಗ್ಬಾರ್ದು, ನಾವು ಬ್ಯಾಕೆಟ್ ಮಾಡ್ತೀವಿ. ಹೀಗಾಗಿ ಮುಂಬರುವಂತ ಚುನಾವಣೆಗಳನ್ನ ನದಿನಲ್ಲಿ ಇಟ್ಕೊಂಡು, ಅದೇ ನಮ್ಮ ರಾಜ್ಯ ಕೆಪಿಸಿಸಿ ಅಧ್ಯಕ್ಷರು ಮುಸಲ್ಮಾನರು ಬ್ರದರ್ಸ್ ಅಂತ ಹೇಳ್ತಾರೆ. ಸ್ವಾಮಿ, ನೀವು ಏನ್ ಮಾಡಿದ್ರಿ? ನಾವು ಅದೇ ಮುಸಲ್ಮಾನರು ಬಾಗಲಕೋಟೆ ಟಿಕೆಟ್ ಕೇಳಿದ್ರು, ಇಲ್ಲ ನಮ್ದಲ್ಲಿ ಅವಕಾಶ ಇಲ್ಲ ಅಂತ ಕೇಳಿಲ್ಲ. ದಾವಣಗೆರೆ ಅವಕಾಶ ಇದೆ ಅಂತ ಕೇಳಿವಿ. ಸೌಜನ್ಯಕಾರರು ಒಂದ್ ರೀತಿಯಿಂದ ನೋಡಿದ್ರ ಹಿರಿಯ ನಾಯಕರಂತ ಜಬ್ಬಾರ್ ಸಾಹೇಬ್ ಎಂಎಲ್ಸಿಗೂ ಮಾತಾಡ್ತಾರ. ಹೀಗಾಗಿ ಬರೀ ಜಮೀರ್ ಅಹಮದ್ ಮಾತಾಡಿದ್ರೆ ಈ ಸಮುದಾಯದ ಎಲ್ಲ ರಾಜಕೀಯ ನಾಯಕರಿಗೆ ಮಾತಾಡ್ದಂಗ. ಹೀಗಾಗಿ ಮುಂಬರುವ ಚುನಾವಣೆ ಬಹಳ ದಿಕ್ಸೂಚಿ ಆಗೈತೆ. ಇದು ದಾವಣಗೆರೆಯಲ್ಲಿ ಸ್ವಾಭಿಮಾನದ ಒಂದು ಚುನಾವಣೆ ಇದೆ. ಹೀಗಾಗಿ ಬಿಜೆಪಿ ಜಮೀರ್ ಅಹಮದ್ ಸಾಹೇಬರಲ್ಲಿ ಯಾವುದೇ ರೀತಿಯಿಂದ ಪ್ರಚಾರ ಮಾಡಬಾರ್ದು ಅಂತೇಳಿ ಕರ್ನಾಟಕ ಮುಸ್ಲಿಂ ಯೂನಿಟಿಯ ಉತ್ತರ ಕರ್ನಾಟಕ ಸಂಚಾಲಕನಾದ ಮೈಲೂರು ಸರ್ಕಾರವನ್ನು ಆಗ್ರಹಪಡಿಸುತ್ತೇನೆ.